ಸಂಸ್ಕಾರಕ್ಕೆಂದು ದೇವಾಲಯಕ್ಕೆ ತಂದಿದ್ದೇವೆ. ನಿಮ್ಮ ಅವರ ಪ್ರಸಾದದ ಸಹಾಯದಿಂದ ಇವರ ಪಾಪಗಳೆಲ್ಲವೂ ಕ್ಷಮಿಸಲ್ಪಟ್ಟು ಇವರ ಆತ್ಮವು ಸ್ವರ್ಗ ಸೇರುವಂತೆ ಈ ಪಾರ್ಥಿವ ಶರೀರವು ಅಂತಿಮ ಗೌರವ ಮತ್ತು ಸಂಸ್ಕಾರಕ್ಕಾಗಿ ಈ ದೇವಾಲಯ ಪ್ರವೇಶಿಸಲಿ. ಸಕಲ ಸಂತರು ಇವರನ್ನು ಸ್ವಾಗತಿಸಲಿ. ಈ ಪವಿತ್ರ ದೇವಾಲಯ ನವ ಜೆರುಸಲೇಮನ್ನು ಸಂಕೀರ್ತಿಸಲಿ. ಈ ಪ್ರವೇಶ ದ್ವಾರ ಸ್ವರ್ಗ ಸಾಮ್ರಾಜ್ಯದ ಬಾಗಿಲಾಗಲಿ. ಇವರಿಗೆ ನಿತ್ಯ ಶಾಂತಿ ಪರಮ ಆನಂದ ಲಭಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರು ಇವರ ಮೇಲೆ ದಯೆ ತೋರಲಿ. ಇವರ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವಕ್ಕೆ ಸ್ವರ್ಗದ ಬಾಗಿಲುಗಳನ್ನು ತೆರೆಯಲಿ. ಅವರಲ್ಲಿ ವಿಶ್ವಾಸವಿರಿಸಿರುವ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ಆಶೀರ್ವದಿಸಲಿ. ಶಾಶ್ವತವಲ್ಲದ ಈ ನಿವಾಸ ತಂದಿದೆ ನಗೆ ಪಾಪದೋಷ. ಶಾಶ್ವತವಲ್ಲದ ಈ ನಿವಾಸ ತಂದಿದೆ ನಗೆ ಪಾಪದೋಷ. ಬೇಡುವೆ ನಿಮ್ಮ ದೀನದಾಸ, ನೀಡಿ ನಗೆ ಮೋಕ್ಷವಾಸ. ಬೇಡುವೆ ನಿಮ್ಮ ದೀನದಾಸ, ನೀಡಿ ನಗೆ ಮೋಕ್ಷವಾಸ. ದಯಾಳು ದೇವಾ ಈಕ್ಷಿಸೇನ ದೀನ ಮನವ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪ್ರಭು ಕ್ರೈಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಬದುಕು ಎಂಬುದು ಒಂದು ರೀತಿಯ ಹೋರಾಟ. ಆ ಹೋರಾಟದಲ್ಲಿ ಹುಟ್ಟು ಮತ್ತು ಸಾವು ಒಂದು ರೀತಿಯ ಭಾಗ. ಈ ಭಾಗದಲ್ಲಿ ಹುಟ್ಟಿದಾಗ ನಾವು ಸಂಭ್ರಮಿಸುತ್ತೇವೆ. ಅದೇ ಮರಣ ಹೊಂದಿದಾಗ ನೋವಿನಿಂದ ಮತ್ತು ದುಃಖ ಸಾಗರದಿಂದ ನಾವು ತುಂಬಿರುತ್ತೇವೆ. ಇನ್ನು ಮುಂದೆ ಬಾಲರಾಜ್ ಅವರ ನೆನಪು ಮಾತ್ರ, ಅವರು ಆಡಿದ ಮಾತುಗಳು, ಅವರ ನಡೆದ ದಾರಿ, ಅವರ ಜೊತೆ ಅನುಭವಿಸಿದ ಕ್ಷಣಗಳು, ಅವರು ಆಡಿದ ಕ್ರಿಕೆಟ್, ಅವರು ಹೋದ ಮೈದಾನ ಮತ್ತು ಅವರು ಹಾಕಿದ ಬಟ್ಟೆ, ಇವೆಲ್ಲವೂ ಕೇವಲ ಕ್ಷಣಗಳು ಮಾತ್ರ ಇನ್ನು ಮುಂದೆ ನಮಗೆ ಉಳಿದಿರುವುದು ಅಷ್ಟೇ. ಕಾರಣ ಬಾಲರಾಜ್ ಸಹೋದರ ಇಂದು ನಮ್ಮನ್ನು ಬಿಟ್ಟು ಪ್ರವೇಶಿಸುವಿನ ಸಾಮ್ರಾಜ್ಯಕ್ಕೆ ಪ್ರವೇಶಿಸುತ್ತಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ದುಃಖ ಸಾಗರದಲ್ಲಿ ಮುಳುಗಿರುವ ಎಲ್ಲ ಕುಟುಂಬಸ್ಥರನ್ನು ಈ ದಿವ್ಯ ಬಲಿ ಪೂಜೆಯಲ್ಲಿ ಸಮರ್ಪಿಸಿ ಈ ನೋವನ್ನು ತಾಳಲು ಮತ್ತು ತಾಳಲು ಬೇಕಾದಂಥ ತಾಳ್ಮೆಯನ್ನು ಪ್ರಭು ಕ್ರಿಸ್ತನ ನಿಮ್ಮೆಲ್ಲರಿಗೆ ಮತ್ತು ಕುಟುಂಬಸ್ಥರಿಗೆ, ಮುಖ್ಯವಾಗಿ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಒಡ ಹುಟ್ಟಿದವರಿಗೆ, ಬಂಧು ಬಳಗದವರಿಗೆ ಬೇಕಾದಂಥ ಅನುಗ್ರಹವನ್ನು ಮತ್ತು ಈ ಕ್ಷಣವನ್ನು ತಾಳ್ಮೆಯಿಂದ ಅನುಭವಿಸಲು ನಾವು ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ. ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನಲ್ಲಿ ವಿಶ್ವಾಸವಿಡುವನು ಸಾವಿಗೀಡಾದರೂ ಜೀವಿಸುವನು. ಪ್ರತಿಯೊಬ್ಬ ಮನುಷ್ಯ
ದೇವರಲ್ಲಿ ವಿಶ್ವಾಸವಿಡುವವನು ನಿತ್ಯ ಜೀವನ ಪಡೆಯುವನು ಎಂದು ಪ್ರಭು ನುಡಿಯುತ್ತಾರೆ. ಇಂದು ನಮ್ಮನ್ನು ಅಗಲಿ ಹೋಗಿರುವ ಬಾಲರಾಜ್ ಅವರ ಮರಣ ನಮಗೆಲ್ಲರಿಗೂ, ವಿಶೇಷವಾಗಿ ಕುಟುಂಬಸ್ಥರಿಗೆ ತುಂಬ ನೋವನ್ನು, ತುಂಬ ಕಣ್ಣೀರನ್ನು, ತುಂಬ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಕುಟುಂಬದಲ್ಲಿ ಒಂದು ಮುತ್ತು ರತ್ನವನ್ನು ಇಂದು ಕಳೆದುಕೊಂಡಿದ್ದೇವೆ. ಇಂದು ವಿಶೇಷವಾಗಿ ಈ ಮಗನ ಇಹಲೋಕದ ಪಾಪಗಳಿಗೆ ದಯಾಮಯ ದೇವರು ಇಹಲೋಕದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಲಿ, ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಲಿ, ನಿತ್ಯ ಜ್ಯೋತಿ ಅವರ ಮೇಲೆ ಪ್ರಕಾಶಿಸಲಿ, ನಿತ್ಯ ಸಮಾಧಾನ ಅವರಿಗೆ ದಯಪಾಲಿಸಲೆಂದು ಭಕ್ತಿ ವಿಶ್ವಾಸದಿಂದ, ಹೃದಯಾಂತರಳದಿಂದ ಈ ಬಲಿಪೂಜೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಇವರಿಗೋಸ್ಕರ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನನ್ನ ಪ್ರಭುದೇವರಿಗೆ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆ ದೇವರೇ, ಶಿಲುಬೆಯ ರಹಸ್ಯದಿಂದ ನಮ್ಮನ್ನು ಬಲಪಡಿಸಿದ್ದೀರಿ. ನಿಮ್ಮ ಪುತ್ರರ ಪುನರುತ್ಥಾನದ ರಹಸ್ಯದಲ್ಲಿ ಪಾಲನ್ನು ನಮಗೆ ವಾಗ್ದಾನವಾಗಿ ನೀಡಿದ್ದೀರಿ. ನಿಮ್ಮಿಂದ ಆಯ್ಕೆಯಾದವರ ಸಮೂಹಕ್ಕೆ ದಿವಂಗತ ಬಾಲರಾಜ್ ಅವರನ್ನು ಸೇರಿಸಿಕೊಳ್ಳಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕ್ರಿಸ್ತ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವವರು ಯಾರು? ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ಇಂದಿನ ವಾಚನ. ಸಹೋದರರೇ, ಈಗಿರುವಲ್ಲಿ ನಾವು ಏನು ಹೇಳೋಣ? ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ದೇವರು ತಮ್ಮ ಸ್ವಂತ ಪುತ್ರನನ್ನೇ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ. ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವನ್ನಾಗಿ ಕೊಡಲಾರರು? ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೇ ದೇವರ ಫಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ, ಸಂಕಟ,
ಇಕ್ಕಟ್ಟು ಬಿಕ್ಕಟ್ಟು ಹಿಂಸೆ ಬಾಧೆಗಳಿಂದ ಸಾಧ್ಯವೇ? ಇವುಗಳಿಂದ ಇಲ್ಲ. ಹಸಿವು ನೀರಾಡಿಕೆ, ನಗ್ನ ಸ್ಥಿತಿ, ಆಪತ್ತು ವಿಪತ್ತು, ಖಡ್ಗ ಕಠಾರಿಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸಾವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳೇ ಆಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗುಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು. ಅಂತೆಯೇ ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ, ಬದುಕಿಂದ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ, ಚೈತನ್ಯದಿಂದ ಜೀವಕ್ಕಿಂದ ದೇವಾ ನೀ ಮೂಡಿಸು, ದೇವಾ ನೀ ಮೂಡಿಸು. ಬದುಕಿಂದ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಅತಿ ದೂರ ನಡೆದೆ, ನಡೆದು ದಣಿದೆ, ಮರೆತು ನಿನ್ನನ್ನು ನಾ ಬಾಳಿದೆ. ಅತಿ ದೂರ ನಡೆದೆ, ನಡೆದು ದಣಿದೆ, ಮರೆತು ನಿನ್ನನ್ನು ನಾ ಬಾಳಿದೆ. ಕರುಣಾಳು ದೇವಾ ದಯೆ ತೋರಿಸು, ಕರುಣಾಳು ದೇವಾ ದಯೆ ತೋರಿಸು, ಮುನ್ನಡೆವ ಪಥ ತೋರಿಸು, ಮುನ್ನಡೆವ ಪಥ ತೋರಿಸು. ಬದುಕಿಂದ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಕಡು ಪಾಪಗೈದೆ, ಎಲ್ಲೆಲ್ಲೂ ಅಲೆದೆ, ತೊರೆದು ನಿನ್ನನ್ನು ನಾ ಸಾಗಿದೆ. ಕಡು ಪಾಪಗೈದೆ, ಎಲ್ಲೆಲ್ಲೂ ಅಲೆದೆ, ತೊರೆದು ನಿನ್ನನ್ನು ನಾ ಸಾಗಿದೆ. ಬೆಳಕನ್ನು ನೀಡಿ ನೀ ರಕ್ಷಿಸು, ಬೆಳಕನ್ನು ನೀಡಿ ನೀ ರಕ್ಷಿಸು, ಕರ ಹಿಡಿದು ಪರಿಪಾಲಿಸು,
ಹಿಡಿದು ಪರಿಪಾಲಿಸು. ಬದುಕಿನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕಿನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಚೈತನ್ಯ ನಿನ್ನ ಜೀವಕ್ಕೆ ಎನ್ನ ದೇವಾರಿ ಮೂಡಿಸು. ದೇವಾರಿ ಮೂಡಿಸು. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆರೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು: ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯನೀತಿಗಾಗಿ ಹಸಿದು ಆತುರಿಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನ್ಯಾಯನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ನಿಮಗಿಂತ ಮೊದಲಿದ್ದ ಪ್ರವಾದಿಗಳನ್ನು ಜನರು ಹೀಗೆಯೇ ಚಿತ್ರಹಿಂಸೆಗೆ ಒಳಪಡಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಮೃತ್ಯುಂಜಯಿ ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಬಂಧುಗಳೇ, ಸ್ನೇಹಿತರೇ ಹಾಗೂ ಹಿತೈಷಿಗಳೇ, ಇಂದು ನಾವೆಲ್ಲರೂ ದಿವಂಗತ ಬಾಲರಾಜ್ ಇವರ ವಿಯೋಗದಿಂದ ದುಃಖಿಸುತ್ತಿದ್ದೇವೆ ಮತ್ತು ಅವರ ಆತ್ಮ ಭಗವಂತನ ಪಾಲಾಗಲೆಂದು ಅಥವಾ ಕ್ರಿಸ್ತೈಕ್ಯನಾಗಲೆಂದು ವಿಶೇಷವಾಗಿ ಪ್ರಾರ್ಥಿಸಲು ಇಲ್ಲಿಗೆ ಬಂದಿದ್ದೇವೆ. ಮತ್ತು ನಮ್ಮ ಕಥೋಲಿಕ ಧರ್ಮದ ವಿಧಿವಿಧಾನದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಲು ಇಲ್ಲಿ ನೆರೆದಿದ್ದೇವೆ. ಆತ್ಮೀಯರೇ, ಇಂಥ ಲೆಕ್ಕವಿಲ್ಲದ ಅಂತ್ಯ ಸಂಸ್ಕಾರದಲ್ಲಿ ನಾವು ಬಾಲ್ಯದಿಂದಲೂ ಚಿಕ್ಕಂದಿನಿಂದಲೂ ಭಾಗಿಯಾಗಿದ್ದೇವೆ, ಪಾಲ್ಗೊಂಡಿದ್ದೇವೆ, ಅವರಿಗಾಗಿ ಪ್ರಾರ್ಥಿಸಿದ್ದೇವೆ ಮತ್ತು ನಿರಂತರವಾಗಿ ಪ್ರಾರ್ಥಿಸುತ್ತಲೇ ಇರುತ್ತೇವೆ. ಎಲ್ಲ ಭಯಗಳಲ್ಲಿ ನಮ್ಮನ್ನು ಘೋರವಾಗಿ ಹಾಗೂ ಕ್ರೂರವಾಗಿ
ಭಯಪಡಿಸುವ ವಿಷಯವೇನೆಂದರೆ ಮರಣದ ಬಗ್ಗೆ ಯಾರೂ ಸಹ ಚರ್ಚೆ ಮಾಡೋದಿಲ್ಲ, ಅದರ ಬಗ್ಗೆ ಮಾತನಾಡುವುದಿಲ್ಲ. ಮರಣದ ಬಗ್ಗೆ ಚಿಂತಿಸುವುದಿಲ್ಲ ಮತ್ತು ಮರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಿಲ್ಲ. ಏಕೆಂದರೆ ಯಾರಿಗೂ ಸಹ ಅದು ಬೇಡ. ಆದರೂ ಸಹ ನಿನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ಸತ್ತವರು ದೇವರಿಗೆ ಸಮಾನ ಎಂದು. ನಾನು ಹಾಗೆ ಹಾದು ಹೋಗುವಾಗ ನನ್ನ ಕಿವಿಗೆ ಬಿತ್ತು, ಯಾರೋ ಹೇಳಿದ್ದು ಸತ್ತವರು ದೇವರಿಗೆ ಸಮಾನ. ಸೊ ಸತ್ತವರನ್ನು ಸಹ ನಾವು ದೇವರಿಗೆ ಹೋಲಿಸುತ್ತೇವೆ, ಸಾವಿನಲ್ಲೂ ಸಹ ನಾವು ಭಾಗಿಯಾಗುತ್ತೇವೆ. ಹೀಗೆಲ್ಲ ನಾವು ಮಾಡುವಾಗ ಆ ಸಾವು ನಮ್ಮ ಜೀವನದ ಕೊನೆಯ ಅಧ್ಯಾಯವಲ್ಲ, ಸಾವು ನಮ್ಮ ಬದುಕಿನ ಕೊನೆಯ ಕಥೆಯಲ್ಲ. ಆ ಸಾವಿನ ಹಿಂದೆ ಒಂದು ಬದುಕಿದೆ, ಆ ಸಾವಿನ ಹಿಂದೆ ಒಂದು ಜೀವನವಿದೆ. ಆ ನಿತ್ಯ ಜೀವನದ ಬಗ್ಗೆ ಪ್ರಭು ಯೇಸು ಕ್ರಿಸ್ತರು ಯಾವಾಗಲೂ ಜನರಿಗೆ ಪ್ರಬೋಧಿಸುತ್ತಿದ್ದರು. ಅವರು ಸಹ ತಮ್ಮ ಸಾವಿನ ಬಗ್ಗೆ, ತಮ್ಮ ಮರಣದ ಬಗ್ಗೆ ತಮ್ಮ ಶಿಷ್ಯರಿಗೆ ಮತ್ತು ಜನರಿಗೆ ಆಗಾಗ್ಗೆ ಹೇಳುತ್ತಿದ್ದರು. ನಾವು ಶುಭ ಸಂದೇಶವನ್ನು ಓದಿದರೆ, 4 ಶುಭ ಸಂದೇಶಗಳನ್ನು ಓದಿದರೆ 4 ಶುಭ ಸಂದೇಶಕರ್ತರು ಸಹ ಪ್ರಭು ಯೇಸು ಕ್ರಿಸ್ತರು ತಮ್ಮ ಮರಣದ ಕುರಿತು ಉಲ್ಲೇಖಿಸಿದ್ದನ್ನು ನಾವು ನೋಡುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಮರಣದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ನಾನು ಒಂದು ದಿನ ಸಾಯುತ್ತೇನೆ, ಶಿಲುಬೆ ಮೇಲೆ ಸಾಯುತ್ತೇನೆ, ಆದರೆ ನನ್ನ ಸಾವು ಕೊನೆಯಲ್ಲ. ಆ ಶಿಲುಬೆಯ ಯಾತನೆಯ ಬಳಿಕ, ಆ ಶಿಲುಬೆಯ ಮರಣದ ಬಳಿಕ ನಾನು ಈ ಸಾವಿಂಬ ನೊಗವನ್ನು ಮುರಿದು ಹಾಕುತ್ತೇನೆ, ಮೃತ್ಯುಂಜಯ ಆಗುತ್ತೇನೆ, ನಾನು ಸಾವನ್ನು ಗೆಲ್ಲುತ್ತೇನೆ ಎಂದು ಹೇಳಿ ಪ್ರಭು ಯೇಸು ಕ್ರಿಸ್ತರು ಸಾವನ್ನು ಗೆದ್ದರು, ಮೃತ್ಯುಂಜಯಿಯಾದರು, ನಮಗೆಲ್ಲರಿಗೂ ನಿತ್ಯ ಜೀವವನ್ನು ತಂದುಕೊಟ್ಟರು. ಆ ನಿತ್ಯ ಜೀವವನ್ನು ನಾವು ಪರಮಪ್ರಸಾದದ ಮೂಲಕ ಯಾವಾಗಲೂ ಆ ನಿತ್ಯ ಜೀವವನ್ನು ಸ್ವೀಕರಿಸುತ್ತೇವೆ. ಹಾಗಾಗಿ ನಾವೆಲ್ಲರೂ ಮರಣದ ನಂತರ ಪುನರುತ್ಥಾನವಿದೆ, ಮರಣದ ನಂತರ ಇನ್ನೊಂದು ಜೀವನವಿದೆ ಎಂದು ಯಾವುದೇ ಸಂದೇಹವಿಲ್ಲದೆ ನಂಬುತ್ತೇವೆ. ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಬಸ್ಸಿನಲ್ಲಿ ಪ್ರಯಾಣಿಸಿದ್ದೇವೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಹುಟ್ಟಿದಂತಹ ಮಕ್ಕಳು ಬಸ್ಸಿನಲ್ಲಿ ಪ್ರಯಾಣಿಸಿದ್ದಿಲ್ಲ ಇರಬಹುದು, ಆದರೆ ಎಲ್ಲರೂ ಸಹ ಬಹುತೇಕರು ಬಸ್ಸಿನಲ್ಲಿ ಪ್ರಯಾಣಿಸಿದ್ದೇವೆ. ಮೊದಲೆಲ್ಲ 1-2 ಬಸ್ಗಳಿರ್ತಾ ಇದ್ವು. ಆ ಬಸ್ಸು ತುಂಬ ಜನಸಂದಣಿ ಇರ್ತಾಯಿದ್ರು, ನೂಕುನುಗ್ಗಲು ಒಳಗಡೆ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಾ ಇರಲಿಲ್ಲ. ಕೆಲವೊಮ್ಮೆ ಜಾಗ ಇದ್ದರೂ ಸಹ ಒಳಗಡೆ ಹೋಗ್ತಾ ಇರಲಿಲ್ಲ. ಆಗ ಬಸ್ಸಿನ ನಿರ್ವಾಹಕರು ಹೇಳ್ತಾಯಿದ್ರು, ಎಲ್ಲರೂ ಒಳಗಡೆ ಹೋಗಿ ಬಾಗಿಲ ಬಳಿ ನಿಂತ್ಕೊಬೇಡಿ ಅಂತ ಹೇಳ್ತಾಯಿದ್ರು. ಅವರು ಸೂಚನೆ ಕೊಟ್ಟರೂ ಸಹ ಕೆಲವರು ಬೇಕಂತಲೇ ಉದ್ದೇಶದಿಂದ ಬಾಗಿಲ ಬಳಿ ನಿಂತ್ಕೊಳ್ತಾ ಇದ್ರು. ನಿಂತ್ಕೊಳ್ಳೋದು ಅಂದರೆ ಅವರ ನಿಲ್ದಾಣ ಬರಲಿಲ್ಲದಿದ್ದರೂ ಅವರ ನಿಲ್ದಾಣ ಅದಲ್ಲ, ಅವರ ಗುರಿ ಅದಲ್ಲ, ಅದು ಅವರ ಊರಲ್ಲ. ಉದಾಹರಣೆಗೆ ಕುಂಬಾರಳ್ಳಿ ಅವರ ಊರಲ್ಲ, ಅವರು ಸಿಲ್ವೇಪುರಕ್ಕೆ ಟಿಕೆಟ್ ತೆಗೆದುಕೊಂಡಿರ್ತಾರೆ. ಆದರೆ ಈ ಬಾಗಲಗುಂಟೆಯಿಂದ ಸಿಲ್ವೇಪುರಕ್ಕೆ ಬರುವ ತನಕ ಈ ಬಾಗಿಲ ಬಳಿ ನಿಂತ್ಕೊಂಡು ಪ್ರತಿಯೊಂದು ನಿಲ್ದಾಣದ ಬಳಿ ಅವಳು ಕೆಳಗಡೆ ಇಳಿಯೋದು ಮತ್ತು ಒಳಗಡೆ ಹೋಗೋದು, ಕೆಳಗಡೆ ಇಳಿಯೋದು ಒಳಗಡೆ ಹೋಗೋದು ಮಾಡ್ತಾರೆ. ಹೀಗೆ ಆಚೆ ಈಚೆ ಮಾಡಬೇಕಾದ್ರೆ ಒಮ್ಮಿಂದೊಮ್ಮೆಗೆ ಸಿಲ್ವೇಪುರ ಬರೋಕ್ಕಿಂತ ಮುಂಚೆನೇ ತರಬ್ನಳ್ಳಿಯಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ತರಬ್ನಳ್ಳಿಯಲ್ಲಿ ಹಿಡ್ಕೊಳೋದು ಸರಿನಾ? ಸಿಲ್ವೇಪುರಕ್ಕೆ ಟಿಕೆಟ್ ತೆಗೆದುಕೊಂಡು ತರಬ್ನಳ್ಳಿಯಲ್ಲಿ ಇಳ್ಕೊಳ್ಳೋದು ಸರಿನಾ? ಇಲ್ಲ, ಅದು ಸರಿಯಲ್ಲ. ನಾವು ಸಿಲ್ವೇಪುರಕ್ಕೆ ಟಿಕೆಟ್ ತೆಗೆದುಕೊಂಡ್ರೆ ಸಿಲ್ವೇಪುರದಲ್ಲೇ
ಹಿಡಿದುಕೊಳ್ಬೇಕು, ಬೇರೆ ಎಲ್ಲೂ ಹಿಡ್ಕೊಬಾರ್ದು. ಯಾಕೆಂದರೆ ನಮ್ಮ ನಿಲ್ದಾಣ ಬಂದಿಲ್ಲ, ನಾವೇ ಬೇಕು ಬೇಕಂತ ಎಳೆದು ಬಿಡ್ತೀವಿ. ದಿವಂಗತ ಬಾಲರಾಜ್ರವರು ಒಬ್ಬ ಶ್ರೇಷ್ಠ ಕ್ರಿಕೆಟ್ ಆಟಗಾರ, ಎಲ್ಲರೂ ಸಹ ಮೆಚ್ಚುವಂತಹ ಆಟಗಾರ. ಎಲ್ಲೇ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿ ಅಲ್ಲಿ ಬಾಲ ಇಲ್ದಿದ್ರೆ ಆ ಕ್ರಿಕೆಟ್ಗೊಂದು ಕಳೆ ಇರ್ತಾ ಇರಲಿಲ್ಲ, ಅಲ್ಲಿ ಶೋಭೆ ಇರ್ತಿರಲಿಲ್ಲ, ಅಲ್ಲೊಂದು ತೇಜಸ್ ಇರ್ತಿರಲಿಲ್ಲ. ಎಲ್ಲೇ ಕ್ರಿಕೆಟ್ ಪಂದ್ಯ ನಡೀತಾ ಇದ್ದರೆ ಅಲ್ಲಿ ಬಾಲರಾಜ್ ಒಂದು ತಂಡದ ನಾಯಕರಾಗ್ತಾಯಿದ್ರು ಮತ್ತು ಎಲ್ಲ ಆಟಗಾರರನ್ನು ಅವರು ನಿಭಾಯಿಸ್ತಾ ಇದ್ದರು. ಯಾರು ಎಲ್ಲಿ ನಿಲ್ಲಬೇಕು, ಯಾರು ಬೌಲಿಂಗ್ ಮಾಡಬೇಕು, ಯಾರು ಮೊದಲು ಬ್ಯಾಟಿಂಗ್ ಮಾಡಬೇಕು, ಸೊ ಆ ಬ್ಯಾಟಿಂಗ್ ಲೈನನ್ನು, ಆ ಬೌಲಿಂಗ್ ಲೈನನ್ನು ಮತ್ತು ಫೀಲ್ಡಿಂಗ್ ಲೈನನ್ನು ಅವರೇ ಸಹ ಪ್ರತಿಯೊಬ್ಬರಿಗೂ ಗುರುತಿಸಿ ಕೊಡ್ತಾಯಿದ್ರು. ಅವರು ಸಹ ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾಯಿದ್ರು ಮತ್ತು ಅವರ ಕೈ ಚಳಕದಿಂದ ಎಷ್ಟೋ ವಿಕೆಟ್ಗಳನ್ನು ಉರುಳಿಸಿದ್ದಾನೆ, ಎಷ್ಟೋ ಜನರನ್ನು ಔಟ್ ಮಾಡಿದ್ದಾನೆ. ಈ ಕ್ರಿಕೆಟ್ ಪಂದ್ಯದಲ್ಲಿ ಕೆಲವೊಮ್ಮೆ ಅಚಾನಕ್ಕಾಗಿ ಔಟ್ ಆಗಿಬಿಡ್ತಾರೆ, ಅದು ಔಟೋ ಇಲ್ವೋ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಆ ಸಂದರ್ಭದಲ್ಲಿ ಥರ್ಡ್ ಅಂಪೈರ್ಗೆ ಹೇಳ್ತೀವಿ, ರಿವ್ಯೂ ಕೊಡ್ತೀವಿ ಥರ್ಡ್ ಅಂಪೈರ್ಗೆ. ಥರ್ಡ್ ಅಂಪೈರ್ಗೆ ರಿವ್ಯೂ ಕೊಟ್ಟಾಗ ನಾವು ಆತರ ಪಡಬಾರ್ದು, ಸ್ವಲ್ಪ ತಾಳ್ಮೆ ವಹಿಸಬೇಕು, ಆಗ ಸ್ವಲ್ಪ ಸಮಯ ತೆಗೆದುಕೊಳ್ಬೇಕು. ವಿ ನೀಡ್ ಟು ಟೇಕ್ ಟೈಮ್ ಔಟ್ ದ ಟೈಮ್. ಆ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ತೆಗೆದುಕೊಳ್ಬೇಕು, ತಾಳ್ಮೆ ಅಲ್ಲಿರಬೇಕು ನಮಗೆ. ಇಲ್ಲ ನಾನು ಔಟ್ ಆಗೋದೆ ಅಂತ ಆ ಆಟಗಾರನೇ ಮೈದಾನದಿಂದ ಹೊರಗಡೆ ಹೋಗಬಾರ್ದು. ಬಾಲರಾಜ್ರವರು ಔಟ್ ಆಗಿರಲಿಲ್ಲ, ಮೈದಾನದಿಂದ ಹೊರಗಡೆ ಹೋಗ್ಬಿಟ್ರು. ಸ್ವಲ್ಪ ಸಮಯ ತೆಗೆದುಕೊಂಡು ಆ ಥರ್ಡ್ ಅಂಪೈರ್ ದೇವರು ನನ್ನ ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಿ, ನನ್ನ ಜೀವನವನ್ನು ಬದಲಾಯಿಸಲಿ, ನನ್ನ ಜೀವನದಲ್ಲಿ ಏನಾದರೂ ಒಂದು ಅದ್ಭುತ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಒಂದು ಸ್ವಲ್ಪ ಕಾದಿದ್ರೆ ಖಂಡಿತ ಅವರು ಔಟ್ ಆಗ್ತಿರಲಿಲ್ಲ. ಅವ್ರು ನಾಟ್ ಔಟ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು 3 ಸಂದರ್ಭಗಳಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರ್ದು. ಇದು ವೈಯಕ್ತಿಕ ಜೀವನದಲ್ಲಿರ್ಬೋದು, ಕೌಟುಂಬಿಕ ಜೀವನದಲ್ಲಿರ್ಬೋದು, ಅಥವಾ ಫಾದರ್ಸ್ ಸಿಸ್ಟರ್ಸ್ಗಳ ಸನ್ಯಾಸಿನಿಯರ ಜೀವನದಲ್ಲಿರಬಹುದು. 3 ಸಂದರ್ಭಗಳಲ್ಲಿ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಮೊದಲನೇದಾಗಿ, ನಾವು ಅತಿಯಾಗಿ ಸಂತೋಷವಾಗಿರಬೇಕಾದ್ರೆ ನಾವು ಯಾವುದೇ ನಿರ್ಧಾರ ತೆಗೆದುಕೊಬಾರ್ದು, ಯಾವುದೇ ಆಯ್ಕೆ ಮಾಡಬಾರ್ದು. ಅತಿಯಾದ ಕೋಪ ಇರಬೇಕಾದರೂ ಸಹ ನಾವು ತಾಳ್ಮೆ ವಹಿಸಬೇಕು, ಆ ಸಂದರ್ಭದಲ್ಲೂ ಸಹ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಮೂರನೆಯದು, ಅತಿಯಾದ ಸಂತೋಷ, ಅತಿಯಾದ ಕೋಪ ಮತ್ತು ಅತಿಯಾಗಿ ನಾವು ಭಾವುಕರಾಗಿರಬೇಕಾದ್ರೆ ಆ ಸಂದರ್ಭದಲ್ಲೂ ಸಹ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ದುಃಖದಲ್ಲಿರಬೇಕಾದ್ರೆ ಸಹ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಇದು ಹೇಗೆ ಅಂದರೆ, ಧಾರಾಕಾರ ಮಳೆ ಆಗುತ್ತೆ, ಮಳೆ ಆದ ನಂತರ ಪ್ರವಾಹ ಬರುತ್ತೆ. ಆ ಪ್ರವಾಹದಲ್ಲಿ ಯಾರಾದರೂ ಈಜಾಡಕ್ಕೆ ಹೋಗ್ತೀವಾ? ಈಜಾಡೋದಕ್ಕೆ ಹೋಗೋದಿಲ್ಲ, ನಮಗೆ ಭಯ. ಏಕೆಂದರೆ ಆ ಸಮಯದಲ್ಲಿ ನಾನು ಒಳ್ಳೆ ಈಜುಗಾರನಿರಬಹುದು, ನನಗೆ ಆ ಈಜುವಿನಲ್ಲಿ ಹಲವಾರು ಪಟ್ಟುಗಳು ನನಗೆ ಗೊತ್ತಿರಬಹುದು, ಒಳ್ಳೆ ಈಜುಗಾರ ಇರಬಹುದು. ಆದರೆ ಪ್ರವಾಹ ಆಗಬೇಕಾದ್ರೆ ನಮ್ಮನ್ನು ಕೊಚ್ಚಿಕೊಂಡು ಹೋಗುವಂತಹ ಶಕ್ತಿ, ಅಪಾರ ಶಕ್ತಿ ನೀರಿಗೆ ಇರುತ್ತೆ. ಹಾಗಾಗಿ ನಾವು ಧುಮುಕೋದಿಲ್ಲ, ನಾವು ನೀರಿಗೆ ಇಳಿಯೋದಿಲ್ಲ. ಮತ್ತು ಆಳವಾಗಿ ಇರಬೇಕಾದ್ರೆ ಸಹ, ಆಳವಾದ ಸ್ಥಳದಲ್ಲೂ ಸಹ ನಾವು ಈಜಾಡೋದಕ್ಕೆ ಹೋಗಬಾರ್ದು. ಯಾವಾಗ ನೀರು ಪ್ರಶಾಂತವಾಗಿರುತ್ತೆ, ತಟಸ್ಥವಾಗಿರುತ್ತೆ, ಆ ಸಮಯದಲ್ಲಿ ಮಾತ್ರ ನಾವು ಧುಮುಕಬೇಕು.
ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ದಿವಂಗತ ಬಾಲರಾಜ್ ಇವರ ಆತ್ಮವಿಶ್ರಾಂತಿಗಾಗಿ ಪ್ರಾರ್ಥಿಸುವಾಗ ಇವರ ಅಗಲಿಕೆಯಿಂದ ಮರಣದ ಛಾಯೆಯಲ್ಲಿರುವ, ದುಃಖದ ಛಾಯೆಯಲ್ಲಿರುವಂತಹ ಎಲ್ಲ ಬಂಧು ಮಿತ್ರರಿಗಾಗಿ ಪ್ರಾರ್ಥಿಸೋಣ. ಈತನು ಇಹಲೋಕದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳನ್ನು ದಯಾವಂತ ದೇವರು ಕ್ಷಮಿಸಲಿ. ದೇವರು ದಯಾವಂತರು, ಕ್ಷಮಾಮಯಿ, ಪ್ರೀತಿಮಯಿ, ಎಲ್ಲರನ್ನೂ ಕ್ಷಮಿಸುತ್ತಾನೆ, ಎಲ್ಲರನ್ನೂ ಪ್ರೀತಿಸುತ್ತಾನೆ, ಎಲ್ಲರ ಮೇಲೆ ದಯೆಯನ್ನು ತೋರುತ್ತಾನೆ. ಎಂದು ನಮ್ಮ ಸಹೋದರನ ಮೇಲೆಯೂ ದಯೆಯನ್ನು ತೋರಲಿ, ನಮ್ಮ ಸಹೋದರನನ್ನು ಸಹ ಕ್ಷಮಿಸಲಿ, ನಮ್ಮ ಸಹೋದರನನ್ನು ನಿತ್ಯಕ್ಕೂ ದೇವರು ಪ್ರೀತಿಸಲಿ. ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ಪ್ರಭುವೇ ಸ್ವೀಕರಿಸು ನನ್ನ ಪ್ರತಿಭೆ, ಮೌನ ಶಿಲುಬೆ, ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಸೇವಕ ಬಾಲರಾಜ್ ಅವರನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ಆತನ ಪರವಾಗಿ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿರುವ ನಾವು ದೀನತೆಯಿಂದ ನಿಮ್ಮನ್ನು ಯಾಚಿಸುತ್ತೇವೆ. ಈ ಭಕ್ತಿಯುತ ಆಚರಣೆಗಳಿಂದ ನಿಮ್ಮೊಂದಿಗೆ ಸಂಧಾನಗೊಂಡು ಆತನು ಮರಳಿ ಜೀವಕ್ಕೆ ಉತ್ಥಾನವಾಗಲು ಯೋಗ್ಯನಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ಮರಣದಿಂದ ತಪ್ಪಿಸಿಕೊಳ್ಳುವಂತೆ ಕ್ರಿಸ್ತರು ತಾವೊಬ್ಬರೇ ಮರಣ ಹೊಂದಲು ಒಪ್ಪಿದರು. ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಅನಂತ ಕಾಲಕ್ಕೆ ಜೀವಿಸುವಂತೆ ಅವರು ತಾವೊಬ್ಬರೇ ಮರಣ ಹೊಂದಲು ಸಮ್ಮತಿಸಿದರು. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ.
ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ, ಮಹೋನ್ನತದಲ್ಲಿ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಆಶೀರ್ವದಿತ, ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಬಹುಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಂದು ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಬಾಲರಾಜ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರನ ಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸ್ವರ್ಗದಲ್ಲಿರುವ ಪ್ರಾರ್ಥನೆಯನ್ನು ನಾವು ಜಪಿಸುವಾಗ ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಹಾಗಾಗಿ ಈ ಸಮಯದಲ್ಲಿ ನಮ್ಮ ಬಾಲರಾಜ್ರವರನ್ನು ಸ್ಮರಿಸುತ್ತಾ ಅವರಿಗೋಸ್ಕರ, ಅವರು ಈ ಲೋಕದಲ್ಲಿ ಮಾಡಿದ ಎಲ್ಲ ಪಾಪಗಳಿಗೋಸ್ಕರ ಆ ದಯಾಮಯ ದೇವರು ಕ್ಷಮಿಸಲಿ ಎಂದು ವಿಶ್ವಾಸದಿಂದ ಅವರಿಗೋಸ್ಕರ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡಿಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಇಗೋ ಇವರೇ ಪುನರುತ್ಥಾನವು ಜೀವವು. ಕುರಿಮರಿಯ ಭೋಜನಕ್ಕೆ ನಾವೆಲ್ಲರೂ ಆಹ್ವಾನಿತರು, ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ನಿಮ್ಮ ಮಾತನ್ನು ನುಡಿಯಿರಿ, ನಾವು ಸ್ವಸ್ಥವಾಗುವುದು. ಪ್ರೀತಿಸಿದ ನನ್ನವರ ಮರಣ ನೋವ
ಲಘುವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ಬೇಗ. ಲಾಜರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನೀನುರಿಸು ದೇವ, ಕಣ್ಣೀರ ನೀನುರಿಸು ದೇವ. ಕಣ್ಮುಂದೆ ಇದ್ದವರು ಹೀಗಿಲ್ಲ ದೇವ, ನೆನಪಾದರೆ ಹೃದಯ ಭಾರ. ಹಲವಾರು ವರ್ಷದ ಸ್ನೇಹ ಬಂದ ಕನಸಾಗಿ ಹೋಯ್ತಲ್ಲ ದೇವ. ಮುಗುಳಗೆಯಾಯಿ ಮುಖವು ಕಣ್ಣಲ್ಲಿ ದೇವ, ವೇದನೆಯ ನೀನೀಗು ದೇವ, ವೇದನೆಯ ನೀನೀಗು ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ನನ್ನೊಡನೆ ಅವರಾಡಿದ ಸವಿ ಮಾತುಗಳೆಲ್ಲ ಕಿವಿಯಲ್ಲೇ ಮೊಳಗಿದೆ ದೇವ. ಅವರಲ್ಲಿ ನಾ ಕಂಡ ಸದ್ಗುಣಗಳೆಲ್ಲ ನೆನಪಾದರೆ ಮನಕ್ಕೆ ಶೋಕ. ಅವರಿಲ್ಲದ ಬಾಳು ನೆನೆದಾಗಲು ನವಚೇತನ ನೀಡಿ ನನಗೆ ದೇವ, ನವಚೇತನ ನೀಡಿ ನನಗೆ ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ಬೇಗ. ಮೃತರ ಆತ್ಮವನ್ನು ಅರ್ಪಿಸುವೆ ದೇವ, ಸ್ವೀಕರಿಸಿ ನೀ ಹರಸು ದೇವ. ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ, ಪರದಲ್ಲಿ ಸ್ವೀಕರಿಸು ದೇವ. ಕ್ಷಮೆಯನ್ನು ನೀಡು, ಕರುಣೆಯ ತೋರು, ಕಣ್ಣೀರಿನ ಪ್ರಾರ್ಥನೆ ಇದು ದೇವ, ಕಣ್ಣೀರಿನ ಪ್ರಾರ್ಥನೆ ಇದು ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ಬೇಗ. ಲಾಜರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನೀನುರಿಸು ದೇವ, ಕಣ್ಣೀರ ನೀನುರಿಸು ದೇವ. ನಾನೇ ಮಾರ್ಗವು ಸತ್ಯವೂ ಜೀವವು. ನನ್ನನ್ನು ಹಿಂಬಾಲಿಸುವವನು ಬೆಳಕಿನಲ್ಲಿರುತ್ತಾನೆ, ನಿತ್ಯ ಜೀವವನ್ನು ಪಡೆಯುತ್ತಾನೆ ಮತ್ತು
ಸತ್ಯದ ಮಕ್ಕಳಾಗಿ ಜೀವಿಸುತ್ತಾರೆ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೆರೆದಿರುವ ಗುರುಗಳ, ಕನ್ಯಾಸ್ತ್ರೀಯರ ಹಾಗೂ ಭಕ್ತಾದಿಗಳ ಪರವಾಗಿ ದಿವಂಗತ ಬಾಲರಾಜ್ ಇವರ ಮಡದಿ ಮಕ್ಕಳಿಗೆ, ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ, ಬಂಧು ಮಿತ್ರರಿಗೆ ಭಾವಪೂರ್ಣ ಅಶ್ರುತರ್ಪಣೆಯನ್ನು ಸಲ್ಲಿಸುತ್ತೇನೆ. ದಿವಂಗತ ಬಾಲರಾಜ್ ಅವರ ಕೊನೆಯ ಆಸೆ ಅವರ ಸಮಾಧಿಗೆ ಬ್ಯಾಟ್, ಬಾಲ್ ಹಾಗೂ ವಿಕೆಟನ್ನು ಹಾಕಬೇಕು ಅಂತ ಅವರ ಆಸೆಯನ್ನು ವ್ಯಕ್ತಪಡಿಸಿದರು. ನಾನು ಈ ಕೊನೆಯ ಆಸೆಯ ಬಗ್ಗೆ ಚಿಂತಿಸುತ್ತಿದ್ದೆ. ಅಂದರೆ ಸಾವಿನ ನಂತರವೂ ಸಹ ಆಟವಾಡಬಹುದು ಎಂಬ ಒಂದು ನಂಬಿಕೆ ಅದು. ಖಂಡಿತವಾಗಿಯೂ ಸಾವಿನ ನಂತರವೂ ಸಹ, ಮರಣದ ನಂತರವೂ ಸಹ ನಾವು ದೇವರ ಜೊತೆ ಆಟ ಆಡಬಹುದು. ಸೊ ದೇವರೊಂದಿಗೆ ಆಟ ಆಡಲು ಹೋಗಿರುವಂತಹ ಬಾಲರಾಜ್ ಇವರಿಗೆ ದೇವರು ಸ್ವರ್ಗ ಸಾಮ್ರಾಜ್ಯದ ಆನಂದವನ್ನು, ಭಾಗ್ಯವನ್ನು ಅನುಭವಿಸುವಂತಹ ಎಲ್ಲ ಆಶೀರ್ವಾದಗಳನ್ನು ದೇವರು ಈತನಿಗೆ ನೀಡಲಿ. ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರಿಕೆಟ್ ಆಟಗಾರರ ಪರವಾಗಿ ಬಾಲರಾಜ್ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೋರುತ್ತೇನೆ. ದೇವರು ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಅಂತಿಮ ಆಶೀರ್ವಾದಕ್ಕಾಗಿ ಎಲ್ಲರೂ ಎದ್ದು ನಿಲ್ಲೋಣ. ಕೊನೆಯದಾಗಿ ಒಂದು 2 ಮಾತುಗಳನ್ನು ಸಹ ನಾನು ಹೇಳಲು ಬಯಸ್ತೇನೆ. ಇಂದು ನಮ್ಮ ಮುದ್ದಿನ ಅಣ್ಣನನ್ನು ಕಳೆದುಕೊಂಡಿದ್ದೇವೆ. ಕುಟುಂಬದಲ್ಲಿ ಒಂದು ಮುತ್ತು ರತ್ನನಾಗಿ ಇದ್ದಂತಹ ಅಣ್ಣನನ್ನು ನಾವು ಕಳೆದುಕೊಂಡಿದ್ದೇವೆ. ನಾನು ಕಂಡ ಹಾಗೆ ಚಿಕ್ಕ ವಯಸ್ಸಿನಿಂದ ಬಾಲರಾಜ್ರವರು ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಿದ್ದರು. ತದನಂತರ ಹೆಂಡತಿಗೂ ಒಳ್ಳೆಯ ಪತಿಯಾಗಿದ್ದರು. ಅವರ ಮಕ್ಕಳಿಗೂ ಸಹ ಒಳ್ಳೆಯ ತಂದೆಯಾಗಿದ್ದರು. ಮತ್ತು ವಿಶೇಷವಾಗಿ ಅವರ ಜೀವನದಲ್ಲಿ ಈ ಸುಮಾರು ಕೆಲವು ವರ್ಷಗಳ ಹಿಂದೆ ನಾ ಕಂಡ ಅವರಲ್ಲಿದ್ದಂತಹ ಒಂದು ಸದ್ಗುಣವೇನೆಂದರೆ, ಹೇಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅವರು ಉತ್ತಮ ಆಟಗಾರರಾಗಿದ್ದರು. ಉತ್ತಮ ಆಟದಲ್ಲಿ ಅಲ್ಲಿರುವಂತಹ ಆಟಗಾರನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸ್ತಾ ಇದ್ರು. ಅದೇ ರೀತಿ ಅವರ ಕುಟುಂಬದಲ್ಲೂ ಸಹ ಉತ್ತಮ ರೀತಿಯಲ್ಲಿ ಕುಟುಂಬದಲ್ಲಿರುವ ಸದಸ್ಯರನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸೋದಕ್ಕೆ ತುಂಬ ಶ್ರಮ ಪಡ್ತಾ ಇದ್ರು. ನಾನು ಕಂಡ ಹಾಗೆ ಅವರ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಅಥವಾ ಅಣ್ಣ ತಮ್ಮಂದರಿಗೆ ಏನೇ ಸಮಸ್ಯೆ ಆದಾಗ ಅವರನ್ನು ಹುಡುಕಿಕೊಂಡು ಹೋಗ್ತಾ ಇದ್ರು. ಏನೇ ಒಂದು ನ್ಯಾಯ ತೀರ್ಮಾನ ಮಾಡಬೇಕಂದ್ರೂ ಒಳ್ಳೆಯ ಅಣ್ಣನಾಗಿ, ಮುದ್ದಿನ ಅಣ್ಣನಾಗಿ, ಪ್ರೀತಿಯ ಅಣ್ಣನಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸಲು ತುಂಬ ಶ್ರಮ ಪಡ್ತಾ ಇದ್ರು. ಇಂದು ಅಂತಹ ಸದ್ಗುಣವನ್ನು ಇಂದು ಮೆಚ್ಚಬೇಕಾಗಿರೋದು. ಹಾಗಾಗಿ ಇಂದು ಹೇಗೆ ಗುರುಗಳು ಕೊನೆಯದಾಗಿ ಶ್ರದ್ಧಾಂಜಲಿಯನ್ನು ವ್ಯಕ್ತಪಡಿಸಿದ್ರು, ವಿಶೇಷವಾಗಿ ಅವರ ಮಡದಿ ಮಕ್ಕಳಿಗೆ ಮತ್ತು ಕುಟುಂಬಸ್ಥರಿಗೆ ಗುರುಗಳ ಪರವಾಗಿ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ನಾನು ನಮಿಸುತ್ತೇನೆ. ಮತ್ತು ಇಂದು ನೇರ ಪ್ರಸಾರ ಮಾಡುತ್ತಿರುವ ಯೂಟ್ಯೂಬ್ ಚಾನಲ್ ಜೋಸೆಫ್ ರವರಿಗೂ ತುಂಬ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ಜೀವವೀಯುವ ಈ ಸಂಸ್ಕಾರಗಳಿಂದ ನವೀಕೃತರಾದ ನಾವು ನಮ್ಮ ಸಹೋದರ ಬಾಲರಾಜ್ ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಒಡಂಬಡಿಕೆಯಲ್ಲಿ ಪಾಲುಗೊಳ್ಳಲು ನೀವು ಕರೆದ ಆತನ ಈ ರಹಸ್ಯದ ಶಕ್ತಿಯಿಂದ ಶುದ್ಧೀಕರಣ ಹೊಂದಿ ಕ್ರಿಸ್ತರ ಶಾಂತಿಯಲ್ಲಿ ನಿತ್ಯಕ್ಕೂ ಆನಂದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಕಾಪಾಡಲಿ.
ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಮೃತರಾದ ನಮ್ಮ ಸಹೋದರ ಬಾಲರಾಜ್ ಇವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗುವ ಈ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ಪಿತಾ ದೇವರ ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಈತನ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಪಾಲಿಸಲಿ. ಪರಿಪಾಲಕರಾದ ಪ್ರಭು ಕ್ರಿಸ್ತರು ಈತನನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತಾ ದೇವರೊಂದಿಗೆ ಸಂಧಾನಗೊಳಿಸಲಿ. ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ಅರಸರ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸವಿಯಲಿ. ಸಕಲ ಸಂತರ ಈತನ ಸಹಾಯಕ್ಕೆ ಬನ್ನಿ. ದೇವರ ದೂತರೇ ಈತನನ್ನು ಸಂತೋಷದಿಂದ ಸ್ವಾಗತಿಸಿರಿ. ಪ್ರಭು ಕ್ರೈಸ್ತರ ಈತನಿಗೆ ದೀಕ್ಷಾ ಸ್ನಾನದಲ್ಲಿ ನವ ಜೀವವನ್ನಿತ್ತಿರಿ. ಅಬ್ರಹಾಮರಿರುವಲ್ಲಿಗೆ ಈತನನ್ನು ಸೇರಿಸಿರಿ. ಈತನಿಗೆ ನಿತ್ಯ ವಿಶ್ರಾಂತಿನ ದಯ ಪಾಲಿಸಿರಿ. ನಿತ್ಯ ಜ್ಯೋತಿಯು ಈತನ ಮೇಲೆ ಪ್ರಕಾಶಿಸಲಿ. ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮಲ್ಲಿಗೆ ತೆರಳಿರುವ ನಮ್ಮ ಸಹೋದರ ಬಾಲರಾಜ್ ಇವರ ನಿಮ್ಮ ವಶಕ್ಕೊಪ್ಪಿಸಿದ್ದೇವೆ. ಕ್ರಿಸ್ತನೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಭಕ್ತನಿಗೆ ಹದಲು ನೀವು ಹೇರಳವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಔದಾರ್ಯಗಳನ್ನು ಕ್ರಿಸ್ತರಲ್ಲಿ ಸಂತರೊಡನೆ ನಮಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರನಿಗೆ ಸ್ವರ್ಗದ ಬಾಗಿಲು ತೆರೆಯಲಿ. ಇಹದಲ್ಲಿರುವ ನಾವೆಲ್ಲರೂ ಪ್ರಭು ಕ್ರೈಸ್ತರನ್ನು ಎದುರುಗೊಂಡು ನಿಮ್ಮೊಡನೆ ಈ ನಮ್ಮ ಸಹೋದರ ಬಾಲರಾಜ್ ರವರೊಡನೆಯೂ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸವೇ ನಮಗೆ ಭರವಸೆ ನೀಯಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ದಯತೋರಿ. ಕ್ರೈಸ್ತರೇ ದಯತೋರಿ. ಪ್ರಭು ದಯತೋರಿ. ಪ್ರಭುವನ್ನು ವಿಶ್ವಾಸಿಸುವವರು ಮೃತಪಟ್ಟಿದ್ದರು ನಿತ್ಯಕ್ಕೂ ಜೀವಿಸುವರು ಎಂಬ ವಿಶ್ವಾಸದಿಂದ ಅವರೇ ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಸಹೋದರಗಳ ಬಿಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಹೇರಳಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದಿ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ.
ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಿವರ ಮೇಲೆ ದಯೆ ತೋರಲಿ. ಇವರ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವಕ್ಕೆ ಸ್ವರ್ಗದ ಬಾಗಿಲನ್ನು ತೆರೆಯಲಿ. ಅವರಲ್ಲಿ ವಿಶ್ವಾಸವಿರಿಸಿರುವ ನಮ್ಮೆಲ್ಲರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಇವರೆಲ್ಲರನ್ನು ಆಶೀರ್ವದಿಸಲಿ. ದಯಮಾಡಿ ಕೊನೆಯದಾಗಿ ನೋಡೋರು, ಅಂತಿಮ ದರ್ಶನ ಮಾಡೋರು ದಯಮಾಡಿ ಇಲ್ಲೇ ಮಾಡಿ. ಸಮಾಧಿ ಹತ್ರ ಇಕ್ಕಟ್ಟಿದೆ ಆ ಜಾಗ. ಯಾರ್ಯಾರು ನೋಡಬೇಕು ಇಲ್ಲೇ ನೋಡ್ಕೊಂಬಿಡಿ. ಸಮಾಧಿ ಹತ್ರ ಅವಕಾಶ ಇರೋದಿಲ್ಲ ಅವ್ರ ಕುಟುಂಬದವ್ರಿಗೆ ಬಿಟ್ಟು.
ಎದಿಕೊಡ್ರಿ ಸಾಕು ಎದಿಬೇಡ್ರಿ ಅರಗೋ